ಇರಾನ್ನಲ್ಲಿ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮದ 10 ವಿದ್ಯಾರ್ಥಿಗಳು ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಈ 10 ಜನ ವಿದ್ಯಾರ್ಥಿಗಳು ಬಂದಿಳಿದಿರೋದ್ರ ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ. ರಾತ್ರಿ ಇರಾನ್ನಿಂದ ದೆಹಲಿಗೆ 10 ಜನ ಬ್ಯಾಚಲ್ಲಿ ಬಂದಿದ್ರು ಆಪರೇಷನ್ ಸಿಂಧು ಕಾರ್ಯಾಚರಣೆಯ ಭಾಗವಾಗಿ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಸಂಘರ್ಷ ತೀವ್ರತೆಯನ್ನು ಪಡಿತಾ ಇದೆ. ಅಮೆರಿಕ ಇವತ್ತು ಇರಾನ್ ಮೇಲೆ ಬಹಳಷ್ಟು ದಾಳಿಯನ್ನು ಮಾಡ್ತಾ ಇದೆ. ಇವತ್ತು ಇರಾನ್ನಲ್ಲಿ ನೆಲೆಸಿದಂತಹ ಭಾರತೀಯ ವಿದ್ಯಾರ್ಥಿಗಳು ಇವತ್ತು ತಾಯ್ನಾಡಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದರು. ಇವತ್ತು ಬೇಗೂರಿನ ನಿವಾಸಿ ಇವತ್ತು ವಿದ್ಯಾರ್ಥಿಯೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಹೇಗಿದೆ ಪರಿಸ್ಥಿತಿ ಇರಾನ್ನಲ್ಲಿ? ತುಂಬ ಸಿಚುವೇಶನ್ ತುಂಬ ಡೇಂಜರಲ್ಲಿ ಐತೆ. ಹೇಗೆ ಅನಿಸ್ತು ತಮಗೆ? ಇಂಟರ್ನ್ಯಾಷನಲ್ಸ್ಗೆ ಒಂದೇ ಒಂದು ಆಸೆ ಇತ್ತು, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇವ್ಯಾಕ್ಯುಯೇಷನ್ ಆಗಬೇಕಂತ. ಅದು ಇಂಡಿಯನ್ ಎಂಬಸಿ ಅವರು, ಇಂಡಿಯನ್ ಗೌರ್ಮೆಂಟ್, ಕನ್ನಡ ಗೌರ್ಮೆಂಟ್ ಎಲ್ಲ ಪಾಸಿಬಲ್ ಮಾಡಿದ್ದಾರೆ. ತಾವು ಅಲ್ಲಿ ಎಲ್ಲಿ ಓದ್ತಿದ್ದು, ಯಾವ ಯೂನಿವರ್ಸಿಟಿಲಿ, ಮತ್ತು ಯೂನಿವರ್ಸಿಟಿ ಅಕ್ಕಪಕ್ಕ ಬಾಂಬ್ ಬೀಳ್ತಿತ್ತ? ತಾವು ನೋಡಿದ್ರ ಬಾಂಬ್ ಬೀಳ್ತು? ಹೌದು, ನಾನು ಓದ್ತಾ ಇದ್ದಿದ್ದು ಯೂನಿವರ್ಸಿಟಿ ಅರಾಕ್ ಅಂತ ಜಾಗ ಐತೆ. ಅಲ್ಲೇ ಅದು ಬಂದು ಇರಾಕ್ ಬಾರ್ಡ್ರ್ ಹತ್ರ ಐತೆ, ಇರಾಕ್ ಬಾರ್ಡ್ರ್ ಹತ್ರನೇ ಇರೋದು. ನಮ್ಮ ಹಾಸ್ಟೆಲ್ ಮೇಲೆಯಿಂದ ಜಾಸ್ತಿ ಮಿಸೈಲ್ಸ್ ಹೋಗೈತೆ, ಇಂಟರ್ಸೆಪ್ಷನ್ ಆಗೈತೆ, ಇಂಪ್ಯಾಕ್ಟ್ಸು ಆಗೈತೆ. ಆದರೆ ನಮ್ಮ ಹಾಸ್ಟೆಲ್ ಮೇಲೆಯಿಂದ ಹೋಗುತ್ತೆ, ತುಂಬ ಜಾಸ್ತಿ ಮಿಸೈಲ್ಸ್ ಆಗುತ್ತೆ. ಆಮೇಲೆ ನಾನು ಅದು ಜಾಗ ಬಿಟ್ಟು ಬಂದಾದು 2 ದಿವಸ ಆದಮೇಲೆ ಅಲ್ಲಿ ವಾಟರ್ ರಿಯಾಕ್ಟರ್ ಮೇಲೆ ಏರ್ ಸ್ಟ್ರೈಕ್ ಆಗೈತೆ. ಆಮೇಲೆ ಮತ್ತೆ ನಾನು ಎಲ್ಲಿಂದ ಫ್ಲೈಟಲ್ಲಿ ಬಂದೆ ಆ ಜಾಗದಲ್ಲೂ ರಾತ್ರಿ ಮಿಸೈಲ್ ಅಟ್ಯಾಕ್ ಆಗೈತೆ. ಒಂಥರ ಭಯ ಆಗ್ತಾಯಿತ್ತು. ಇಂಟರ್ನೆಟ್ ಇರಲಿಲ್ಲ, ಈ ಫೋನ್ ನಡೀತಾ ಇರಲಿಲ್ಲ, ವಾಟ್ಸಪ್, ಯೂಟ್ಯೂಬ್ ಏನೂ ನಡೀತಾ ಇರಲಿಲ್ಲ. ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಊಟ ತಿನ್ನೋಕ್ಕೆ ಕಾಸು ಇರ್ತಾ ಇರಲಿಲ್ಲ, ಬ್ಯಾಂಕ್ನ ಹ್ಯಾಕ್ ಮಾಡಿಟ್ಟಿದ್ರು, ಏನೂ ನಡೀತಾ ಇರಲಿಲ್ಲ. ಆಮೇಲೆ ಇಂಡಿಯನ್ ಎಂಬಸಿ ಅವ್ರ ಜೊತೆ ನಾವು ಸಿಗ್ದು ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ